ದಾತ್ಗುಣಿಯ SJS ಫ್ಯಾಕ್ಟರಿ ಕಾರ್ಮಿಕರುಗಳು ಕೇಳೋರು ಯಾರು? ಎಂಬತ್ತು ದಿನ ಉಪವಾಸ ಮಾಡಿದರೂ ಕರುಣೆ ತೋರದ ಫ್ಯಾಕ್ಟರಿ ಮಾಲೀಕರು. ಜೀವನೇ ಹೇಳಿರೋದು, ಒಂದು ಹೊತ್ತು ಊಟ ಮಾಡಿಲ್ಲ ಅಂದ್ರೆ ಸಾಯಲ್ಲ, ನೀವು ಯಾರು ಸಾಯಲ್ಲ ಅಂತ ಕೇಳ್ತಾರೆ. ಅಂಗಲಾಚಿ ಬೇಡಿದರೂ ಕಾರ್ಮಿಕರ ಪ್ರವೇಶಕ್ಕೆ ನಿರಾಕರಣೆ. ನಾವಿವತ್ತು ಸೋಮವಾರ ಮೊದಲನೇ ಪಾಳಿನಲ್ಲಿ ಕೆಲಸ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ಫೋರ್ಸ್ನ ಬಳಸಿದ್ದಾರೆ. ಜೊತೆಗೆ ಒಂದಷ್ಟು ನೋಟಿಸ್ಗಳನ್ನು ಕೂಡ ಶೋ ಮಾಡಿದ್ದಾರೆ. ಆ ಒಂದು ನೋಟಿಸ್ ಮುಖಾಂತರ ನೀವು ಈ ಒಂದು ಪತ್ರಕ್ಕೆ ಸೈನ್ ಹಾಕಿ ಕೊಡೋದಾದರೆ ಮಾತ್ರ ನಾವು ಒಳಗಡೆ ಬಿಡ್ತೀವಿ, ಇಲ್ಲ ಅಂತಂದರೆ ನಾವು ಒಳಗಡೆ ಬಿಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಒಂದು ವಿಚಾರಗಳನ್ನ ಇವತ್ತು ನಮಗೆ ತಿಳಿಸಿರುವಂಥದ್ದು SJS ಮ್ಯಾನೇಜ್ಮೆಂಟ್ ಅವರು. ನ್ಯಾಯ ಕೇಳಿದ್ದಕ್ಕೆ ಕೆಲಸದಿಂದ ವಜಾ. ಈಗೇನು ಅಕ್ರಮವಾಗಿ ಕೆಲಸದಿಂದ ಸುಮಾರು ಒಂದು 16 ಜನನ್ನ ಕೆಲಸದಿಂದ ವಜಾ ಮಾಡಿರುವಂಥದ್ದು ಕೂಡ ಇದೆ. ನಮ್ಮ ಹೆಸರು ರಾಘವೇಂದ್ರ ಅಂತ ಹೇಳಿ, CITU ರಾಮನಗರ ಜಿಲ್ಲಾ ಸಮಿತಿಯ ಅಧ್ಯಕ್ಷರು. ಹಾಗೆ ಈ ಒಂದು ಹೋರಾಟ ಪ್ರಾರಂಭ ಆಗಿರುವಂಥದ್ದಕ್ಕೆ CITU ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ. ಕಾರಣ ಏನು, 2022ನೇ ಸಾಲಿನಲ್ಲಿ ಮಾಲೀಕರು ಕೊಡ್ತಾ ಇರುವಂಥ ಕಿರುಕುಳಗಳ ಮೇಲೆ ಕಾರ್ಮಿಕ ಸಂಘನ ರಚನೆ ಮಾಡ್ಕೊಳ್ತಾರೆ. ಆ ಒಂದು ಕಾರ್ಮಿಕ ಸಂಘನ ರಚನೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ಒಂದು ಸಂಘನ ಮುರಿಬೇಕು ಅಂತ ಹೇಳಿ ಮ್ಯಾನೇಜ್ಮೆಂಟು ಹಲವಾರು ಕಷ್ಟಗಳನ್ನ ಮ್ಯಾನೇಜ್ಮೆಂಟ್ ಅವರು ಕೊಡ್ತಾ ಇರುವಂಥದ್ದಿದೆ. ಅದ್ರ ಭಾಗವಾಗಿ ಮ್ಯಾನೇಜ್ಮೆಂಟ್ ಅವರು ಯಾರು ಸಂಘದಲ್ಲಿ ಮುಖಂಡರುಗಳಾಗಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಅಕ್ರಮವಾಗಿ ಕೆಲಸದಿಂದ ವಜಾ ಮಾಡಿರುವಂಥದ್ದು, ಜೊತೆಗೆ ಅವ್ರನ್ನ ಅಮಾನತ್ ಮಾಡಿರುವಂಥದ್ದು ಕೂಡ ಇದೆ. ಈ ಒಂದು SJS ಅನ್ನುವಂಥದ್ದು ಈ ಸ್ಟಿಕ್ಕರ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಬೃಹತ್ ಕಂಪನಿ. ಈ ಒಂದು SJS ಮ್ಯಾನೇಜ್ಮೆಂಟ್ ಇರುವಂಥದ್ದು ಆಟೋಮೊಬೈಲ್ ಇಂಡಸ್ಟ್ರಿಗಳಿಗೆ ಅಥವಾ ಹೋಮ್ ಅಪ್ಲಯನ್ಸಸ್ಗಳಿಗೆ ಕೊಡುವಂಥ ಎಲ್ಲ ಎಕ್ವಿಪ್ಮೆಂಟ್ಸ್ಗಳ ಮೇಲೂ ಕೂಡ ಈ ಒಂದು ಸಂಸ್ಥೆ ಉತ್ಪಾದನೆ ಮಾಡುವಂಥ ಸ್ಟಿಕ್ಕರ್ಗಳನ್ನ ನಾವು ಕಾಣ್ಬೋದು. ಆದರೆ ಈ ಒಂದು ಸಂಸ್ಥೆನಲ್ಲಿರುವಂಥ ಸುಮಾರು ಮಹಿಳಾ ಕಾರ್ಮಿಕರು ಕೂಡ ಇದ್ದಾರೆ. ಆ ಮಹಿಳಾ ಕಾರ್ಮಿಕರ ಮೇಲೂ ಕೂಡ ಲೈಂಗಿಕವಾದಂಥ ಕಿರುಕುಳಗಳು ಕೂಡ ನಡೆದಿರುವಂಥದ್ದು ಹಲವಾರು ಪ್ರಕರಣಗಳು ಈ ಒಂದು ಮ್ಯಾನೇಜ್ಮೆಂಟು ಅದನ್ನು ನಡೆಸಿದೆ. ಸುಮಾರು ಒಂದು 4-5 ಹೆಣ್ಮಕ್ಳುಗಳ ಮೇಲೆ ಲೈಂಗಿಕ ಕಿರುಕುಳಾದಂಥ ನಡೆದಿರುವಂಥದ್ದು ಕೂಡ ಇದೆ. ಇದು ಹೈಕೋರ್ಟಲ್ಲೂ ಕೂಡ ಇದೆ. ಇವೆಲ್ಲವನ್ನು ಕೂಡ ನಡೆಸಿರುವಂಥದ್ದನ್ನು ಕೂಡ ಈ ಒಂದು ಮ್ಯಾನೇಜ್ಮೆಂಟು ಇದೆಲ್ಲವನ್ನೂ ಕೂಡ ನಮ್ಮ ಕಾರ್ಮಿಕರು ಸಂಘ ಕಟ್ಕೊಂಡು ಅದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರಶ್ನೆ ಮಾಡಿದಂಥ ಕಾರ್ಮಿಕರುಗಳೆಲ್ಲವನ್ನೂ ಕೂಡ ಇವತ್ತು ಕೆಲಸದಿಂದ ವಜಾ ಮಾಡಿರುವಂಥದ್ದಿದೆ. ಈಗ ನಾವು ಈ ಒಂದು ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು ಏನು ಅಂತ ಅಂದರೆ, ಈಗೇನು ಅಕ್ರಮವಾಗಿ ಕೆಲಸದಿಂದ ಸುಮಾರು ಒಂದು 16 ಜನನ್ನ ಕೆಲಸದಿಂದ ವಜಾ ಮಾಡಿರುವಂಥದ್ದು ಕೂಡ ಇದೆ. ಕೂಡಲೇ ಅವರನ್ನು ಕೆಲಸಕ್ಕೆ ತಗೊಳ್ಬೇಕು. ಏನು ಅವರು ಸಂವಿಧಾನ ಕೊಟ್ಟಿರುವಂಥ ಹಕ್ಕಿನ ಆಧಾರದಲ್ಲಿ ಸಂಘ ರಚನೆ ಮಾಡ್ಕೊಂಡಿದ್ದಾರೆ, ಆ ಸಂಘನ ಮಾನ್ಯ ಮಾಡಬೇಕು. ಹಾಗೆಯೇ ಏನು ಮಹಿಳೆಯರ ಮೇಲೆ ನಡೀತಾ ಇರುವಂಥ ಕಿರುಕುಳಗಳಿರ್ಬೋದು ಅಥವಾ ಉತ್ಪಾದನೆ ಹೆಸರಲ್ಲಿ ಕೊಡ್ತಿರುವಂಥ ಶೋಷಣೆಗಳಿರ್ಬೋದು, ಅವನ್ನೆಲ್ಲವನ್ನು ಕೂಡ ನಿಲ್ಲಿಸಬೇಕು ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದ್ದೀವಿ. ಈಗ ನಾವು ಶನಿವಾರ ಕೆಲಸ ಮಾಡಿಕೊಂಡು ನಾವು ಮನೆಗೆ ಹೋಗಿರುವಂಥ ಸಂದರ್ಭದಲ್ಲಿ ಯಾವುದೇ ನಮಗೆ ಮಾಹಿತಿನೂ ಕೂಡ ಕೊಟ್ಟಿಲ್ಲ. ನಾವಿವತ್ತು ಸೋಮವಾರ ಮೊದಲನೇ ಪಾಳಿನಲ್ಲಿ ಕೆಲಸ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ಫೋರ್ಸ್ನ ಬಳಸಿದ್ದಾರೆ. ಜೊತೆಗೆ ಒಂದಷ್ಟು ನೋಟಿಸ್ಗಳನ್ನು ಕೂಡ ಶೋ ಮಾಡಿದ್ದಾರೆ. ಆ ಒಂದು ನೋಟಿಸ್ ಮುಖಾಂತರ ನೀವು ಈ ಒಂದು ಪತ್ರಕ್ಕೆ ಸೈನ್ ಹಾಕಿ ಕೊಡೋದಾದರೆ ಮಾತ್ರ ನಾವು ಒಳಗಡೆ ಬಿಡ್ತೀವಿ, ಇಲ್ಲ ಅಂತಂದರೆ ನಾವು ಒಳಗಡೆ ಬಿಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಒಂದು ವಿಚಾರಗಳನ್ನ ಇವತ್ತು ನಮಗೆ ತಿಳಿಸಿರುವಂಥದ್ದು SJS ಮ್ಯಾನೇಜ್ಮೆಂಟ್ ಅವರು. ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಲೇಬರ್ ಡಿಪಾರ್ಟ್ಮೆಂಟು ಜೊತೆಗೆ ನಾವು ಕರ್ನಾಟಕ ಸರ್ಕಾರನೂ ಕೂಡ ನಾವು ಒತ್ತಾಯ ಮಾಡುವಂಥದ್ದು, ಈ ಒಂದು ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಇಲ್ಲಿ ಕಾರ್ಮಿಕರ ಮೇಲೆ ನಡೀತಾ ಇರತಕ್ಕಂಥ ಶೋಷಣೆ ಮತ್ತು ದೌರ್ಜನ್ಯನ ಅದನ್ನು ಕ್ರಮವಹಿಸಿ ಅದನ್ನು ಬಗೆಹರಿಸಬೇಕು ಅನ್ನುವಂಥದ್ದು ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ.